ಶಿವಾಯ ನಮಃ. ಎಲ್ರಿಗೂ ನಮಸ್ಕಾರ. ಮಂಗಳವಾರ ಮಾವಿನ ಎಲೆ ಪೂಜೆ ಬಂದು ತುಂಬ ವಿಶೇಷವಾದದ್ದು. ಎಷ್ಟೋ ಭಕ್ತರು ಬಂದು ಗ್ರೂಪಲ್ಲಿಂದ ತಾವು ಮೆಸೇಜ್ ಮಾಡಿ ಈ ಪೂಜೆಯನ್ನು ಮಾಡಿ, ಅಮ್ಮ ನಾನು ಈಗ ಚೆನ್ನಾಗಿದ್ದೀನಿ, ನನ್ನ ಗಂಡಸರ ಹತ್ರ ನಾನು ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ತಾವು ಮೆಸೇಜ್ ಮಾಡಿದ್ದೀರ. ಗ್ರೂಪಲ್ಲಿ ತುಂಬ ಜನ ಬಂದು ಮಾವಿನ ಎಲೆ ಪೂಜೆ ಮತ್ತು ಉಪ್ಪು ಪೂಜೆ, ಲಕ್ಷ್ಮೀ ಪೂಜೆ ಮಾಡಿ ಎಷ್ಟೋ ಜನರಿಗೆ ಕಷ್ಟ ಎಲ್ಲ ನಿವೃತ್ತಿಯಾಗಿದೆ. ರಿಸರ್ಚರ್ ಗ್ರೂಪ್, UK, ಲಂಡನ್, ಶ್ರೀಲಂಕಾ, ಮಲೇಷ್ಯಾ, ಚೆನ್ನೈ ಗ್ರೂಪ್, ತಮಿಳುನಾಡು ಗ್ರೂಪ್, ಈ ಗ್ರೂಪಲ್ಲಿಂದ ತುಂಬ ಪೂಜೆ ಮಾಡೋದು ಬಂದು ಮಂಗಳವಾರ ಮತ್ತು ಶುಕ್ರವಾರ ಕಂದ ಗುರು ಕವಸ ಓದಿ ಎಷ್ಟೋ ಜನರಿಗೆ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರಿಗೆ ತೊಂದರೆ ಸಮಸ್ಯೆಗಳಿದ್ದರೆ ಅದು ಚೆನ್ನಾಗಾಗಿದೆ, ಸಂತೋಷವಾಗಿ ಇರ್ತಾರೆ. ಇನ್ನೊಂದು ಬಂದು ಪುತ್ರ ಭಾಗ್ಯ ತಡೆ 2 ವರ್ಷ ಆಯಿತು, 3 ವರ್ಷ ಆಯಿತು, ಮಗು ಇಲ್ಲ ಅನ್ನೋರು ಈ ಪೂಜೆ ಮಾಡಿ ಸಕ್ಸಸ್ ಆಗಿದೆ. ಮಾಂಗಲ್ಯ ಪೂಜೆ, ಆಮೇಲೆ ಮಾವಿನ ಎಲೆ ಪೂಜೆ ಮಾಡಿ ಸಕ್ಸಸ್ ಆಗಿದೆ. ಇದೇ ಮಂಗಳವಾರ ಗಂಡ ಹೆಂಡತಿಗೆ ಇಬ್ಬರು ತೊಂದರೆ ಇತ್ತು ಅಂದರೆ ಪಾರ್ವತಿ ಅಮ್ಮಗೆ ಬಂದು ಬೇವಿನ ಎಲೆ ತಟ್ಟೆಯಲ್ಲಿ ಇಟ್ಟು 6 ದೀಪ ಹಚ್ಚಕ್ಕೆ ಕೇಳಿದ್ದೀನಿ. ಅದನ್ನು ಮಾಡಿ ಎಲ್ಲರೂ ನನಗೆ ಬಂದು ವಾಟ್ಸಪ್ಪಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೀರ, ತುಂಬ ಸಂತೋಷ. ಮಾವಿನ ಎಲೆ ಬಂದು ಋಷಿಗಳು ರಹಸ್ಯವಾಗಿ ಹೇಳಿರುವ ಈ ವಾಕ್ಯ ಬಂದು ಮಾವಿನ ಎಲೆ ಪೂಜೆಗಳು. ಎಷ್ಟೇ ಸಮಸ್ಯೆ ಇರಲಿ ಈ ದೀಪ ಹಚ್ಚಿದರೆ ಅದು ವಾಸಿ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೊಂದು ಬಂದು ಪುತ್ರ ಭಾಗ್ಯ, ಸರ್ಪದೋಷ, ಶಾಸ್ತಾಂಗ ದೋಷ, ಎಂತಹ ದೋಷ ಇರಲಿ ಅದೂ ಸರಿ ಹೋಗುತ್ತೆ. ಮದುವೆ ತಡೆಯಾಗಿದೆಯಾ, ಈ ಪೂಜೆ ಮಾಡ್ತಾ ಅವ್ರಿಗೆ ಬಂದು ಆ ಪೂಜೆ ಬಂದು ನಿವೃತ್ತಿಯಾಗಿ ಖಂಡಿತ ಅವ್ರಿಗೆ ಮದುವೆ ಆಗುತ್ತೆ. ಆ ಥರ ಒಂದು ವಸಿಯ ಮತ್ತು ಈ ಮಾವಿನ ಎಲೆಯ ರಹಸ್ಯ ಪೂಜೆ. ಈಗ ಯಾರಾದ್ರು ಪ್ರೆಗ್ನೆಂಟ್ ಆದರೆ ಮೊದಲು ಇಷ್ಟಪಡೋದು ಬಂದು ಮಾವಿನಕಾಯಿ, ತುಂಬ ಇಷ್ಟಪಡ್ತಾರೆ. ಅದೇ ಥರ ಏನು ಪೂಜೆ ಆದ್ರೂ ಮಾವಿನ ಎಲೆ ಬಂದು ಉಪಯೋಗ ಮಾಡ್ತಾರೆ. ಅದೇ ಥರನೇ ಇದು ಇಲೆ ದೀಪ ಅಂತ ಪ್ರತಿ ಮಂಗಳವಾರ ಮಾಡುವ ಪೂಜಾ ವಿಧಾನ ಇದು. ನಿಮಗೇನಾದ್ರು ಡೌಟ್ ಇದ್ದರೆ ಸಿದ್ಧತಾಯಮ ಕನ್ನಡದಲ್ಲಿ ಹೋಗಿ ತಾವು ನೋಡಿ ಮಂಗಳವಾರದ ಪೂಜೆ ನಿಮಗೆ ಗೊತ್ತಾಗುತ್ತೆ. ಶಿವಾಯ ನಮಃ. ಗುರುವೇ ಶರಣ.